ನಾವು ಎಷ್ಟು ಹಣವನ್ನು ವ್ಯಯ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತಿಳಿಸಿದ್ದಾರೆ. ಅಲ್ಲಿ 3,11,738 ಕೋಟಿ ಹಣವನ್ನು ನಾವು ಈ ಸಾರಿ 25-26ನೇ ಸಾಲಿಗೆ ಈ ರಾಜ್ಯದ ಎಲ್ಲ ಬಾಬತ್ತಿಗೆ ಖರ್ಚನ್ನು ಮಾಡ್ತೀವಿ ಅಂತಕ್ಕಂಥ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಆದಾಯ 2,92,000 ಕೋಟಿ, ನೀವು 3,11,000 ಕೋಟಿನ ಯಾವ ರೀತಿ ವೆಚ್ಚ ಮಾಡ್ತೀರಿ, ಎಲ್ಲಿಂದ ತರ್ತೀರಿ ದುಡ್ಡ ಅಂತೇಳಿ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬರುತ್ತೆ. ಅದ್ರ ಜೊತೆಗೆ ನಾವೇನು ರೆವಿನ್ಯೂ ಸರ್ಫೇಸ್ ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡ್ ಬರ್ತಾ ಇದ್ದೋ, ಈ ಸಾರಿಯ ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ. 19,000 ಚಿಲ್ಲರೆ ಕೋಟಿ ಈ ಸಾರಿ ನಮಗೆ ಆದಾಯದ ಕೊರತೆ, ಕೋತಾ ಬಜೆಟ್ ಆಗಿದೆ. ಆದರೆ ಇದರಿಂದ ಆಗ್ತಕ್ಕಂಥ ಮುಂದೆ 4,09,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ ಮೇಲೆ ಯಾವ ರೀತಿ ಹಣವನ್ನು ಕೂಡಿಸ್ತೀವಿ ಅಂತ ಅಂದ್ರೆ, ಇದು ಎಲ್ಲ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಇದರಲ್ಲಿ ಪ್ರತಿಯೊಂದು ಕಡೆ ಇರ್ತಕ್ಕಂಥದ್ದು, ಇದು ನಡೆದು ಬಂದಿರತಕ್ಕಂಥದ್ದು. ಸಾಲ ಎಷ್ಟು? 1,16,000 ಕೋಟಿ ಹಣವನ್ನು ನಾವು ಸಾಲ ತೆಗಿತೀವಿ ಅಂತಕ್ಕಂಥ ತೆಗೆಯೋದಕ್ಕೆ ಅನುಮತಿಯನ್ನು ಪಡೆದು ಅನುಮತಿ ಸಾಲವನ್ನು ಪಡೆದಿದ್ದಾರೆ. ಆ 1,16,000 ಕೋಟಿ ಸಾಲದಲ್ಲಿ ನೀವು 3,11,000 ಕೋಟಿ ಏನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ನಾವು ತೆಗೀತಕ್ಕಂಥ 1,16,000 ಕೋಟಿ ಹಣದಲ್ಲಿ ನಮಗೇನು ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ, ಅದನ್ನು ಸಾಲದ ಮೊತ್ತದಲ್ಲಿ 19,000 ಕೋಟಿಯನ್ನ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಿ ನಾವು 3,11,000 ಕೋಟಿಯನ್ನ ವೆಚ್ಚ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ನಿರ್ಧಾರ ಆಗಿದೆ. ಆದ್ರಿಂದ ಅಲ್ಲಿ 1,16,000 ಕೋಟಿ ನಾವು ಸಾಲ ಏನು ಪಡಿತೇವೆ, ಆ ಸಾಲದಲ್ಲಿ 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ಗೆ ಹೋಯ್ತು. ಇನ್ನು ಉಳಿದಿರ್ತಕ್ಕಂಥ 97,000 ಕೋಟಿ ಹಣದಲ್ಲಿ ನಾವು ಇವತ್ತು ಅವರು ಮತ್ತೊಂದು ತೀರ್ಮಾನನ ಆರ್ಥಿಕ ತಜ್ಞರು ಎಲ್ಲ ಸೇರಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ. ನಾವೇನು ಸಾಲ ಪಡಿತೀವಿ ಅದರಲ್ಲಿ 26,000 ಕೋಟಿ ಹಣವನ್ನು ಕಳೆದ ವರ್ಷಗಳಲ್ಲಿ ಮಾಡಿದಂಥ ಎಲ್ಲ ಸರ್ಕಾರಗಳಲ್ಲೂ ಮಾಡಿದಂಥ ಸಾಲ ಏನಿದೆ ಅದಕ್ಕೆ ಮರುಪಾವತಿ ಮಾಡಲಿಕ್ಕೆ 26,000 ಕೋಟಿ ಸಾಲವನ್ನು ನಾವು ವಿನಿಯೋಗ ಮಾಡ್ತೀವಿ. ಇನ್ನು ನಮಗೆ ಬಂಡವಾಳ ವೆಚ್ಚ, ನಮಗೆ ಸಾಲವೇ ಬಂಡವಾಳ ವೆಚ್ಚ, ಅಸೆಟ್ ಕ್ರಿಯೇಷನ್ ಮಾಡಲಿಕ್ಕೆ ಬಂಡವಾಳ ವೆಚ್ಚಕ್ಕೆ ನಮಗಿರ್ತಕ್ಕಂಥ ಹಣ ಇವತ್ತು 71,000 ಕೋಟಿ. ಸಾಲದ ಬಂಡವಾಳದಲ್ಲಿ ಈ ರಾಜ್ಯದ ವೆಚ್ಚಕ್ಕೆ ಉಳಿಯತಕ್ಕಂಥ ಹಣ 71,000 ಕೋಟಿ. ಒಟ್ಟಾರೆ ನಾವು ಈ ರಾಜ್ಯದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ 4,09,000 ಕೋಟಿ. ಆದರೂ ಕೂಡ ನಾವು ಈ 26,000 ಕೋಟಿಯನ್ನು ಇಂದಿನ ಸಾಲಗಳ ಮರುಪಾವತಿಗೆ ವೆಚ್ಚ ಮಾಡೋದ್ರಿಂದ ನಮಗೆ ಉಳ್ಕೊಳ್ತಕ್ಕಂಥದ್ದು ಒಟ್ಟಾರೆ ವೆಚ್ಚಕ್ಕೆ, ಬಂಡವಾಳಕ್ಕೆ ಮತ್ತು ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಎಲ್ಲವೂ ಒಟ್ಟಾರೆ ಸೇರಿ 3,83,000 ಕೋಟಿ ಇವತ್ತು ನಮಗೆ ಉಳಿಯುತ್ತೆ. 3,83,000 ಕೋಟಿ ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯನ್ನು ಇವತ್ತು ಹೊಂದಿದ್ದಾರೆ. ಹಂಗಂತ ಹೇಳಿ ಸಾಲ ಮಾಡೋದಾಗ್ಲಿ, 2002ರಲ್ಲಿ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ವಿತ್ತೀಯ ನಿಯಮಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಆ ವಿತ್ತೀಯ ನಿಯಮಗಳಲ್ಲಿ
ಮೊದಲನೇದು, ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಅದು ರೆವಿನ್ಯೂ ಸರ್ಫೇಸ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಮೊದಲನೇ ನಿಯಮ. ಆದರೆ ಈ ನಿಯಮ ಇವತ್ತು ಕೈಬಿಟ್ಟು ಹೋಗಿ, ಈ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಆಗಿಲ್ಲ. ಇನ್ನು ಎರಡನೇ ನಿಯಮ, ಇವತ್ತು ಫಿಸ್ಕಲ್ ಡಿಫಿಸಿಯೇಟ್ ಅಂತ ಏನು ಕರಿತೇವೆ, ಅದು 3% ಒಳಗಿರಬೇಕು ಅಂತಕ್ಕಂಥ ನಿಬಂಧನೆ ಇದೆ. 3% ಒಳಗೆ ತರ್ತಕ್ಕಂಥ ನಿಬಂಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಎಕಾನಾಮಿಕಲ್ ಸರ್ವೆ ಆಗುತ್ತೆ. ಸರ್ವೆ ಆಗಿ ಈ ದೇಶದ GSDP ಅನ್ನು ಕಂಡುಹಿಡಿತಾರೆ. ಈ ರಾಜ್ಯದ GSDP ಅನ್ನ ಕಂಡಿಡಿದು ಆ GSDP ಎಷ್ಟು, ಈ ಸಾರಿ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನ 30,70,000 ಕೋಟಿಗೂ ಅಧಿಕ ಅಂತಕ್ಕಂಥದ್ದನ್ನ ಆರ್ಥಿಕ ಸಮರ್ಥನೆ ಆಗಿದೆ. ಆರ್ಥಿಕವಾಗಿ ಸಮರ್ಥನೆ ಆಗಿರೋದ್ರಿಂದ ನಾವು ಅದನ್ನು ಒಪ್ಕೋಬೇಕಾಗುತ್ತೆ. ಆರ್ಥಿಕ ಸಮರ್ಥನೆಯನ್ನು ಒಪ್ಕೊಂಡು ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಒಟ್ಟಾರೆ GSDPಯನ್ನ, ಆಂತರಿಕ ಉತ್ಪನ್ನವನ್ನ 30,70,000 ಕೋಟಿಗೂ ಅಧಿಕ ಅಂತಕ್ಕಂಥ ವಿಚಾರವನ್ನ ಬಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ದಾರೆ, ನಾವು ಫಿಸಿಕಲ್ ಡಿಫಿಸಿಯೇಟ್ ಅದನ್ನ ಕಂಡುಹಿಡಿಬೇಕಾದ್ರೆ ನಮ್ಮ ಒಟ್ಟಾರೆ ವೆಚ್ಚದಲ್ಲಿ ನಮ್ಮ ರೆವಿನ್ಯೂ ವೆಚ್ಚವನ್ನು ಕಳೆದಾಗ ನಮ್ಮ ಒಟ್ಟಾರೆ ವೆಚ್ಚ 3,83,000 ಕೋಟಿ, ನಮ್ಮ ರಾಜ್ಯದ ಆದಾಯ 2,92,000 ಕೋಟಿ. ಅದರಲ್ಲಿ ಕಳೆದಾಗ ನಮಗೆ 90,000 ಕೋಟಿ ರೂಪಾಯಿ ಫಿಸ್ಕಲ್ ಡಿಫಿಸಿಯೇಟ್ ಬರುತ್ತೆ. ಆದರೆ ನಮ್ಮ ಆಂತರಿಕ ಉತ್ಪನ್ನ 30,70,000ಕ್ಕೂ ಅಧಿಕ ಅಂತ ಅಂದಾಗ ಅದರಿಂದ ಭಾಗಿಸಿದಾಗ ನಾವು 3%ಗಿಂತ ಒಳಗೆ ಬರ್ತೇವೆ. 2.95 ನಮ್ದಿದೆ. ಅದರಿಂದ ನಾವು ಆ ನಿಬಂಧನೆಗೆ ಒಳಪಟ್ಟು ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೀವಿ ಅಂತಕ್ಕಂಥ ಸಮರ್ಥನೆ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಸಾಲ ಎಷ್ಟು ಬೇಕಷ್ಟೆಲ್ಲ ಮಾಡಕ್ಕಾಗಲ್ಲ. ಈ ವಿತ್ತೀಯ ನಿಯಮವನ್ನು ರಚನೆ ಮಾಡಿದ ಮೇಲೆ ನಿಬಂಧನೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಮಾಡಿರ್ತಕ್ಕಂಥ ಸಾಲ 7,40,000